ದೇಶಾದ್ಯಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಊರುಗಳ ಹೆಸರು ಬದಲಾಗಿದೆ, ಸಾಕಷ್ಟು ಜಿಲ್ಲೆಗಳ ಹೆಸರು ಬದಲಾಗಿದೆ, ಸಾಕಷ್ಟು ಗಲ್ಲಿಗಳ ಹೆಸರು ಬದಲಾಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಇತ್ತೀಚೆಗೆ ನಾವು ಕೇಳಿದ್ದು ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತ ಮಾಡಿದರು. ಈಗ ಮತ್ತೊಂದು ಕೂಗು ಕೇಳಿ ಬರ್ತಾ ಇದೆ, ದಕ್ಷಿಣ ಕನ್ನಡದ ಹೆಸರನ್ನು ಬದಲಾಯಿಸಿ ಅಂತ. ಆ ಭಾಗದಲ್ಲಿ, ಆ ಪ್ರಾಂತ್ಯದಲ್ಲಿ, ಆ ಊರಿಗೆ ದಕ್ಷಿಣ ಕನ್ನಡ ಅಂತ ಯಾಕೆ ಇಡಬೇಕು? ಸೌತ್ ಕೆನರಾ ದಕ್ಷಿಣ ಕನ್ನಡ ಕನ್ವರ್ಟ್ ಆಯ್ತು ಅಷ್ಟೇ ಬಿಟ್ಟರೆ ಮಂಗಳೂರು ಆಗಲಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿದಾಗ ಕರ್ನಾಟಕದಲ್ಲಿ ಮಾತ್ರ ಬಹುಭಾಷೆಗಳು ಉಳ್ಕೊಂಡ್ವು ಅಂತ. ಕರ್ನಾಟಕಕ್ಕೆ ಯಾವಾಗಲೂ ನಾನು ಹೇಳ್ತೀನಿ, ಕನ್ನಡ ರಾಜ್ಯೋತ್ಸವ ಅಂತ ಹೇಳಬೇಡಿ, ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಿ ಎಲ್ಲರನ್ನೂ ಒಗ್ಗಟ್ಟಾಗಿ ನಮ್ಮ ಜೊತೆಗೆ ಸೇರಿಸ್ಕೊಂಡು ಹೋಗೋಣ. ಮಂಗಳೂರು ಅಂದರೆ ಯಾರಿಗೆ ಗೊತ್ತಿಲ್ಲ? ಅಲ್ಲಿನ ತುಳುವರು ಅದನ್ನು ಕುಡ್ಲ ಅಂತ ಕರೀತಾರೆ, ನಾವು ಅದನ್ನು ಹೆಮ್ಮೆಯಿಂದ ಮಂಗಳೂರು ಅಂತ ಕರಿತೀವಿ. ಬೆಂಗಳೂರು ಬಿಟ್ಟರೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ ಇದು ನಮ್ಮ ಅಂದರೆ ಪ್ರೌಡ್ ಸಿಟೀಸ್. ದಕ್ಷಿಣ ಕನ್ನಡ ಅಂತ ಹೆಸರಿಟ್ಟು ಅಂದರೆ ಬ್ರಿಟಿಷರು ಇಟ್ಟು ಹೋದರೂ ಅದಕ್ಕೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ದಕ್ಷಿಣ ಕನ್ನಡ ಹೆಂಗಾಗುತ್ತೆ? ಕೆನರಾನ ಕನ್ನಡ ಮಾಡಿಕೊಂಡು, ಅಂದರೆ ಸೌತ್ ಕೆನರಾನ ಕನ್ನಡ ಮಾಡಿಕೊಂಡು ದಕ್ಷಿಣ ಕನ್ನಡ. ಇವತ್ತು ಮಂಗಳೂರು ವಿಶ್ವದ ಭೂಪಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರುವ ಊರು. ಮಂಗಳೂರು ಅನ್ನೋ ಹೆಸರಿಗೆ ಒಂದು ಡಿಸ್ಟಿಕ್ ಸ್ಟೇಟಸ್ಸೇ ಇಲ್ಲ ಅನ್ನೋದು ವಿಶ್ವದ ಬೇರೆ ನಗರಗಳಿಗೆ ಗೊತ್ತೇ ಇಲ್ಲ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಊರುಗಳ, ನಗರಗಳ ಹೆಸರನ್ನು ಬದಲಾಯಿಸಲಾಗುತ್ತಿದೆ. ಇದು ದೇಶಾದ್ಯಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಊರುಗಳ ಹೆಸರು ಬದಲಾಗಿದೆ, ಸಾಕಷ್ಟು ಜಿಲ್ಲೆಗಳ ಹೆಸರು ಬದಲಾಗಿದೆ, ಸಾಕಷ್ಟು ಗಲ್ಲಿಗಳ ಹೆಸರು ಬದಲಾಗಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಇತ್ತೀಚೆಗೆ ನಾವು ಕೇಳಿದ್ದು ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತ ಮಾಡಿದರು. ಹಾಗೆ ರಾಮನಗರವನ್ನು ಬೆಂಗಳೂರು ಉತ್ತರ ಅಂತಲೋ, ಇದು ಬೆಂಗಳೂರು ಗ್ರಾಮಾಂತರವನ್ನು ದಕ್ಷಿಣ ಅಂತಲೋ ಹೀಗೆ ಇದೆ. ಇನ್ನು ನೆಕ್ಸ್ಟು ಚಿಕ್ಕಬಳ್ಳಾಪುರ ಚೇಂಜ್ ಆದರೂ ಆಶ್ಚರ್ಯ ಇಲ್ಲ, ತುಮಕೂರು ಚೇಂಜ್ ಆದರೂ ತುಮಕೂರಿಗೂ ಸಹಿತ ಬೆಂಗಳೂರಿಗೆ ಸೇರಿಸ್ಕೊಂಡ್ರೆ ಆಶ್ಚರ್ಯ ಇಲ್ಲ. ಅಂದರೆ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಅಥವಾ ಅದು ಭಾಷೆಯ ಅಥವಾ ಆ ಪ್ರಾಂತ್ಯದ ಸಂಸ್ಕೃತಿಗೆ ಪೂರಕವಾಗಿಲ್ಲ ಅನ್ನೋ ಕಾರಣಕ್ಕೆ ಹೆಸರನ್ನು ಬದಲಾಯಿಸೋದನ್ನು ನಾವು ನೀವು ಕೇಳಿದ್ದೀವಿ. ಈಗ ಮತ್ತೊಂದು ಕೂಗು ಕೇಳಿ ಬರ್ತಾ ಇದೆ, ದಕ್ಷಿಣ ಕನ್ನಡದ ಹೆಸರನ್ನು ಬದಲಾಯಿಸಿ ಅಂತ. ಆ ಕೂಗಿಗೆ, ಆ ಒತ್ತಾಯಕ್ಕೆ ನಾನು ಸಹಿತ ಧ್ವನಿಗೂಡಿಸ್ತಾ ಇದ್ದೀನಿ. ನಾನು ಮೂಲತಃ ಕರಾವಳಿಯವನೇ. ಹಾಗಾಗಿ ಆ ಭಾಗದಲ್ಲಿ, ಆ ಪ್ರಾಂತ್ಯದಲ್ಲಿ, ಆ ಊರಿಗೆ ದಕ್ಷಿಣ ಕನ್ನಡ ಅಂತ ಯಾಕೆ ಇಡಬೇಕು ಅಂತ ಎಲ್ಲರ ಪ್ರಶ್ನೆ, ಹಾಗೆ ನಮ್ಮದು ಕೂಡ. ಏನು ದಕ್ಷಿಣ ಕನ್ನಡ ಅಂದರೆ, ಬ್ರಿಟಿಷ್ ರಾಜ್ ಈ ದೇಶವನ್ನು ಆಳ್ತಾ ಇದ್ದಾಗ ಮದ್ರಾಸ್ ಪ್ರೆಸಿಡೆನ್ಸಿ ಏನಿತ್ತು ಅದರ ಅಂಡರ್ನಲ್ಲಿ ಬರುವ ಒಂದು ಭಾಗವನ್ನು, ಈ ಏರಿಯಾವನ್ನು, ಕಾಸರಗೋಡು, ಉಡುಪಿ, ಮಂಗಳೂರು, ಈ ಭಾಗವನ್ನು ಸೌತ್ ಕೆನರಾ ಅಂತ ಕರೆದರು. ನಿಮಗೆಲ್ಲ ಗೊತ್ತಾ, ಸೌತ್ ಕೆನರಾ ಅಂತ ಕರಿತೀವಿ. ಹಾಗೆ ಸೌತ್ ಕೆನರಾ ಅಂದರೆ ಅದರಲ್ಲಿ ವಿಂಗಡಣೆ ಮಾಡಿದ್ರು. ಏನಂತ? ಅವಾಗಿದ್ದೇನು ಅಂತಂದರೆ, ಅವಾಗ ಮಂಗಳೂರು ಲಾರ್ಜೆಸ್ಟ್ ಸಿಟಿ ಆಗಿದ್ದರೂ ಸಹಿತ ಉಡುಪಿ ಮತ್ತು ಕಾಸರಗೋಡನ್ನು ಎರಡು ಪ್ರಾಂತ್ಯಗಳಾಗಿ ವಿಂಗಡಿಸಿ, ತುಳು ಮಾತನಾಡುವ ಪ್ರಾಂತ್ಯವನ್ನು ದಕ್ಷಿಣ ಕನ್ನಡ ಅಂತಲೂ, ಸೌತ್ ಕೆನರಾ ಅಂತಲೂ, ಮಲಯಾಳಂ ಮಾತನಾಡುವ ಪ್ರಾಂತ್ಯವನ್ನು ಕಾಸರಗೋಡು ಅಂತಲೂ ಕರೆಯಲಾಯಿತು. ಬ್ರಿಟಿಷರು ಬಂದರು, ಅವ್ರು ಆಡಳಿತ ಮುಗಿಸಿದ್ರು, ಮದ್ರಾಸ್ ಪ್ರೆಸಿಡೆನ್ಸಿ ಹೋಯಿತು, ಸ್ಟೇಟ್ಗಳ ವಿಂಗಡಣೆ ಆಯಿತು, ಎಲ್ಲ ಆಯಿತು. ದೇಶ ರಾಜ್ಯಗಳ ಆಧಾರದ ಮೇಲೆ, ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ವಿಂಗಡಣೆ ಆಯಿತು, ಎಲ್ಲ ಆಯಿತು. ಆದರೆ ಸೌತ್ ಕೆನರಾ ದಕ್ಷಿಣ ಕನ್ನಡ ಕನ್ವರ್ಟ್ ಆಯ್ತು ಅಷ್ಟೇ ಬಿಟ್ಟರೆ ಮಂಗಳೂರು ಆಗಲಿಲ್ಲ. ಮಂಗಳೂರು ಕರ್ನಾಟಕದ ಒಂದು ಹೆಮ್ಮೆಯ ನಗರ, ಪೋರ್ಟ್ ಸಿಟಿ. ಇವತ್ತು ನಮಗೆ, ನಿಮಗೆ, ನಿಮ್ಮ ಗಾಡಿಗೆ ಬರ್ತಾ ಇರೋ ಪೆಟ್ರೋಲ್, ಡೀಸೆಲ್ ಎಲ್ಲವೂ ಅಲ್ಲಿಂದನೇ ಬರೋದು. ಸಾಕಷ್ಟು ಅಂದರೆ ಸಮುದ್ರದಲ್ಲಿ ಇಂಪೋರ್ಟ್ ಆಗುವ ಎಲ್ಲ ವಸ್ತುಗಳನ್ನು ನಾವು ನೀವು ಮನೆಯಲ್ಲಿ ತಿನ್ನುವ ಸಮುದ್ರ ಮೀನುಗಳು ಬರೋದು ಸಹಿತ ಅದೇ ಪ್ರಾಂತ್ಯದಿಂದ. ಅದಕ್ಕೆ ದಕ್ಷಿಣ ಕನ್ನಡ ಅಂತ ಹೆಸರು. ನಾನು ಹೇಳ್ತಾ ಇರೋದು, ಇವಾಗ ಆ ಭಾಗದ ಜನ ಕೇಳ್ತಾ ಇರೋದೇನು ಅಂತಂದರೆ, ತುಳು ಕನ್ನಡದ ಸಹೋದರ ಭಾಷೆ. ನಾನು ಯಾವಾಗಲೂ ಹೇಳ್ತೀನಿ, ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿದಾಗ ಕರ್ನಾಟಕದಲ್ಲಿ ಮಾತ್ರ ಬಹುಭಾಷೆಗಳು ಉಳ್ಕೊಂಡ್ವು ಅಂತ. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡ ಮಾತ್ರ ಅಲ್ಲ, ಕೊಡವ, ಕೊಂಕಣಿ, ತುಳು, ಬ್ಯಾರಿ, ಕುಂದು ಕನ್ನಡ, ಉತ್ತರ ಕನ್ನಡದಲ್ಲಿ ಬ್ರಾಹ್ಮಣ ಭಾಷೆ ಬೇರೆ, ಯಾವುದೋ ಒಂದಿಷ್ಟು ಸಂಕೇತಿ, ಇವೆಲ್ಲವೂ ಇದ್ದಾವೆ. ಇವೆಲ್ಲ ಭಾಷೆಗಳನ್ನು ಒಳಗೊಂಡ, ಸಂಸ್ಕೃತಿಯನ್ನು ಒಳಗೊಂಡ ಕರ್ನಾಟಕಕ್ಕೆ ಯಾವಾಗಲೂ ನಾನು ಹೇಳ್ತೀನಿ, ಕನ್ನಡ ರಾಜ್ಯೋತ್ಸವ ಅಂತ ಹೇಳಬೇಡಿ, ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಿ ಎಲ್ಲರನ್ನೂ ಒಗ್ಗಟ್ಟಾಗಿ ನಮ್ಮ ಜೊತೆಗೆ ಸೇರಿಸ್ಕೊಂಡು ಹೋಗೋಣ. ಕನ್ನಡ ರಾಜ್ಯೋತ್ಸವ
ಅಂದುಬಿಟ್ರೆ ಅದು ಕನ್ನಡಿಗರಿಗೆ ಮಾತ್ರ ಮೀಸಲಾಗುತ್ತೆ. ಬಟ್ ನಮ್ಮೊಳಗೆ ನಮ್ಮ ಸಹೋದರರು ಅನಿಸಿಕೊಂಡಿರುವಂತಹ ತುಳುವರಿದ್ದಾರೆ, ಕೊಂಕಣಿಯವರಿದ್ದಾರೆ, ಬ್ಯಾರಿ ಮಾತಾಡೋರಿದ್ದಾರೆ, ಕೊಡವರಿದ್ದಾರೆ. ಅವರೂ ಸಹಿತ ಈ ಆಚರಣೆಯನ್ನು ಸಂಭ್ರಮಿಸಬೇಕು ಅಂತಂದರೆ ಆ ಜಿಲ್ಲೆಗಳಲ್ಲೂ ಸಹಿತ ಈ ರಾಜ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸಬೇಕು ಅಂತಂದರೆ ನಾವು ಇದನ್ನು ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕು, ಕನ್ನಡ ರಾಜ್ಯೋತ್ಸವ ಅಲ್ಲ. ಕನ್ನಡ ಅಮ್ಮ, ಆದರೆ ಆ ಅಮ್ಮನಿಗೆ ಸಹೋದರಿಯರಿದ್ದಾರಲ್ಲ ಅವ್ರನ್ನೂ ಸಹಿತ ನಮ್ಮ ಜೊತೆಗೆ ಸೇರಿಸ್ಕೋಬೇಕು. ಇದನ್ನು ಯಾವಾಗಲೂ ಹೇಳ್ತೀನಿ. ಅದೇ ರೀತಿ ಈಗಲೂ ಸಹಿತ ಆ ಭಾಗದಲ್ಲಿ ಮಂಗಳೂರು ಅಂದರೆ ಯಾರಿಗೆ ಗೊತ್ತಿಲ್ಲ, ಅಲ್ಲಿನ ತುಳುವರು ಅದನ್ನು ಕುಡ್ಲ ಅಂತ ಕರೀತಾರೆ. ನಾವು ಅದನ್ನು ಹೆಮ್ಮೆಯಿಂದ ಮಂಗಳೂರು ಅಂತ ಕರಿತೀವಿ. ಬೆಂಗಳೂರು ಬಿಟ್ಟರೆ ಮೈಸೂರು, ಮಂಗಳೂರು, ಹುಬ್ಬಳ್ಳಿ ಇದು ನಮ್ಮ ಅಂದರೆ ಪ್ರೌಡ್ ಸಿಟೀಸ್. ವ್ಯಾಪಾರೀಕರಣದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ ನಾನು. ಬಹಳ ದೊಡ್ಡ ರೆವಿನ್ಯೂವನ್ನು ಕರ್ನಾಟಕ ರಾಜ್ಯಕ್ಕೆ ತಂದು ಕೊಡ್ತಾ ಇರುವಂತಹ ನಗರಗಳು. ಹೀಗಿರುವಾಗ ಆ ಮಂಗಳೂರು ಪ್ರಾಂತ್ಯಕ್ಕೆ, ಆ ಕರಾವಳಿಯ ಆ ಒಂದು ಸುಂದರ ನಗರಕ್ಕೆ ದಕ್ಷಿಣ ಕನ್ನಡ ಅಂತ ಹೆಸರಿಟ್ಟು, ಅಂದರೆ ಬ್ರಿಟಿಷರು ಇಟ್ಟು ಹೋದರೂ ಅದಕ್ಕೆ ನಾವು ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಒಂದ್ಸರಿ ಲಾಜಿಕಲಿ ಯೋಚನೆ ಮಾಡೋಣ. ಇಲ್ಲ, ಆ ಹೆಸರಿನ ಜೊತೆ ಕನ್ನಡ ಅಂತಿದೆ, ಅದನ್ನು ತೆಗಿಬಾರ್ದು. ನಾನು ಹೇಳ್ತಾ ಇರೋದು ಆ ಪ್ರಾಂತ್ಯದಲ್ಲಿ 90-95% ಜನ ಮಾತನಾಡುವ ಭಾಷೆ ತುಳು. ತುಳು ಬೇರೆ ಏನೂ ಅಲ್ಲ, ಅದು ಕನ್ನಡದ ಸಹೋದರ ಭಾಷೆ, ಕರ್ನಾಟಕದ ಸಹೋದರ ಭಾಷೆ. ಕನ್ನಡದ ಅಲ್ಲದೆ ಇದ್ದರೂ ಕರ್ನಾಟಕದ ಸಹೋದರ ಭಾಷೆ. ಅದಕ್ಕೂ ಸಹಿತ ಅತ್ಯಂತ ದೊಡ್ಡ ಇತಿಹಾಸ ಇದೆ. ಅದಕ್ಕೆ ಅದರದ್ದೇ ಆದ ಲಿಪಿ ಇದೆ, ಅದಕ್ಕೆ ಅದರದ್ದೇ ಆದ ಶಕ್ತಿ ಇದೆ. ಆ ಪ್ರಾಂತ್ಯದ ಜನ ಬ್ಯಾಂಕಿಂಗ್ ವಿಚಾರದಲ್ಲಿರ್ಬೋದು, ಅಥವಾ ಕರಾವಳಿಯಲ್ಲಿ ಮೀನುಗಾರಿಕೆ ವಿಚಾರದಲ್ಲಿರ್ಬೋದು, ಹಾಗೆ ಫಿನಾನ್ಷಿಯಲ್ ವಿಚಾರದಲ್ಲಿರ್ಬೋದು, ಕರ್ನಾಟಕಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿ ನಿಂತಿರುವ ಜನ ಆ ಭಾಗದ ಜನ. ಅವರ ಕೂಗೀಗೇನು ಅಂತಂದರೆ ಇದನ್ನು ಮಂಗಳೂರು ಜಿಲ್ಲೆ ಮಾಡಿ, ದಕ್ಷಿಣ ಕನ್ನಡ ಅಂತ ಅಂದರೆ ಒಂದು ಕನೆಕ್ಷನ್ ಬೇಡವಾ ಯಾವುದಕ್ಕಾದರೂ? ನಾನು ಹೇಳ್ತಾ ಇರೋದು ಬಾಗೇಪಲ್ಲಿ ಅನ್ನೋ ಹೆಸರು ಯಾಕೆ ಬದಲಾಯಿತು? ಪಲ್ಲಿ ಅಂದರೆ ತೆಲುಗಿನಲ್ಲಿ ಹಳ್ಳಿ ಅಂತ. ಬಾಗೇಪಲ್ಲಿಯಲ್ಲಿ ಅತ್ಯಂತ ಹೆಚ್ಚು ಜನ ತೆಲುಗು ಮಾತಾಡ್ತಾರೆ, ಬಟ್ ಅದು ಕರ್ನಾಟಕ ರಾಜ್ಯದ ಒಳಗೆ ಇದೆ. ಹಾಗಾಗಿ ಅದನ್ನು ಭಾಗ್ಯನಗರ ಅಂತ ಬದಲಾಯಿಸಿದ್ರು ನಮ್ಮ CM. ಈಗ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಹೆಚ್ಚು ತುಳುವರಿರುವಾಗ ಅದನ್ನು ದಕ್ಷಿಣ ಕನ್ನಡ ಹೆಂಗಾಗುತ್ತೆ? ಕೆನರಾನ ಕನ್ನಡ ಮಾಡಿಕೊಂಡು, ಅಂದರೆ ಸೌತ್ ಕೆನರಾನ ಕನ್ನಡ ಮಾಡಿಕೊಂಡು ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವ ಉಚ್ಚಾರಣೆಯನ್ನು ನಾನು ಮಂಗಳೂರಿನ ಯಾರ ಬಾಯಲ್ಲೂ ಕೇಳೇ ಇಲ್ಲ. ಅವರು ಕುಡ್ಲ ಮಂಗಳೂರು ಇಷ್ಟೇ ಹೇಳೋದು. ಹಾಗಾಗಿ ಸರ್ಕಾರಕ್ಕೆ ನಮ್ಮೆಲ್ಲರ ಒತ್ತಾಯ, ದಕ್ಷಿಣ ಕನ್ನಡ ಎನ್ನುವ ಹೆಸರನ್ನು ಬದಲಾಯಿಸಿ ಅದನ್ನು ಮಂಗಳೂರು ಜಿಲ್ಲೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಮತ್ತು ನಮ್ಮ ಕೋರಿಕೆ. ಆಗ ಅದಕ್ಕೊಂದು ಅರ್ಥವೂ ಬರುತ್ತೆ, ಹಾಗೆ ಆ ಜಿಲ್ಲೆಗೆ ಒಂದು ಐಡೆಂಟಿಟಿಯೂ ಬರುತ್ತೆ. ನಾನು ಹೇಳ್ತಾ ಇರೋದು, ಇವತ್ತು ಮಂಗಳೂರು ವಿಶ್ವದ ಭೂಪಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರುವ ಊರು. ಬಟ್ ಮಂಗಳೂರು ಅನ್ನೋ ಹೆಸರಿಗೆ ಒಂದು ಡಿಸ್ಟ್ರಿಕ್ಟ್ ಸ್ಟೇಟಸ್ಸೇ ಇಲ್ಲ ಅನ್ನೋದು ವಿಶ್ವದ ಬೇರೆ ನಗರಗಳಿಗೆ ಗೊತ್ತೇ ಇಲ್ಲ. ಯಾರೂ ಸಹಿತ ಚೈನಾದಲ್ಲಿ ಕೂತ್ಕೊಂಡು ದಕ್ಷಿಣ ಕನ್ನಡ ಅಂತ ಹುಡುಕಲ್ಲ, ಅಮೆರಿಕಾದಲ್ಲಿ ಕೂತ್ಕೊಂಡು ದಕ್ಷಿಣ ಕನ್ನಡ ಅಂತ ಹುಡುಕಲ್ಲ. ಮಂಗಳೂರು ಅಂತ ಹುಡುಕ್ತಾರೆ, ಮ್ಯಾಂಗಲೋರ್ ಅಂತ ಹುಡುಕ್ತಾರೆ. ಆ ಮಂಗಳೂರಿಗೆ ಸಿಗಬೇಕಾದ ಸ್ಥಾನಮಾನ ಖಂಡಿತ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ. ನಿಮಗೇನು ಅನಿಸುತ್ತೆ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.